ಪುಟ್ಟ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿ ಇವತ್ತು ರಾಜ್ಯದಲ್ಲಿ ದೊಡ್ಡ ಇವತ್ತು ಹೆಸರು ಮಾಡಿರಿ ಬರಬೇಕು. ನಾನು ಅಧಿಕಾರಿ ಆಗಬೇಕು, ಉದ್ಯಮಿ ಆಗಬೇಕು, ಒಳ್ಳೆ ಅಗ್ರಿಕಲ್ಚರ್ ಮಾಡಬೇಕು, ಯಾವುದೂ ಕೂಡ ಕನಿಷ್ಠ ಅಲ್ಲ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಪಾಟೀಲ್ ಯೂಸಲರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮ ಪಂಚಾಯಿತಿಯ ಎದ್ದಲದಿನ್ನಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಹೆಸರು ಮಾಡಿದ ಸುದ್ದಿಯಲ್ಲಿರುವ ದ ಪವರ್ಫುಲ್ ಅಂಡ್ ಫಿಟ್ IPS ಆಫೀಸರ್ ಅಮರನಾಥ್ ರೆಡ್ಡಿ ಎದ್ದಲದಿನ್ನಿ ಪ್ರಸ್ತುತ ಕಮಾಂಡೆಂಟ್ 1ನೇ ಬೆಟಾಲಿಯನ್ KSRP ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಹಿಂದೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಮೋಘ ಸೇವೆ ಸಲ್ಲಿಸಿ ಜನಸ್ನೇಹಿ ಪೊಲೀಸ್ ಪ್ರಸಿದ್ಧತೆ ಪಡೆದ ಇವರು ಜಿಲ್ಲೆಯಲ್ಲಿ ರಕ್ಷಣೆ, ಸೌಹಾರ್ದತೆ, ಜನರ ಪ್ರೀತಿ, ವಿಶೇಷವಾಗಿ SSLC, ದ್ವಿತೀಯ PUC ಫಲಿತಾಂಶ ಹೆಚ್ಚಳಕ್ಕಾಗಿ ಅಧಿಕಾರಿಗಳ ಸಹಕಾರ, ಶಿಕ್ಷಕರ ಪರಿಶ್ರಮದಿಂದ ಹೆಚ್ಚಿಸಿದ ಕೀರ್ತಿಗೆ ಭಾಜನರು. ಇನ್ನು ಅನೇಕ ವಿಷಯಗಳೊಂದಿಗೆ ಈ ವಿಶೇಷ ಸಂದರ್ಶನ ವೀಕ್ಷಿಸಿ. ಸರ್, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಅಮೂಲ್ಯತಕ್ಕಂಥ ಸಮಯ ಕೊಟ್ಟು ನಮ್ಮ ಕಾರ್ಯಕ್ರಮ ಸಹಕರಿಸಿರ್ತಕ್ಕಂಥ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ನಮ್ಮ ಈ ಒಂದು ಬಾಲ್ಯದ ಜೀವನವನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೇಕಂತ ನಾನು ಕೇಳ್ಕೊಳ್ತೇವೆ. ಅಷ್ಟೇ. ಒಂದು ಮೂಲತಃ ಬಂದು ಎದ್ದಲದಿನ್ನಿ ಅಂತ ಒಂದು ಹಾಲಾಪುರ ಹೋಬಳಿ ಬರ್ತಕ್ಕಂಥ ಮಸ್ಕಿ ತಾಲೂಕು. ಬಾಲ್ಯ ಜೀವನ ನಾನು ಇಲ್ಲೇ ಕಳೆದಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಯಲ್ಲಿ ಓದಿ, ಮತ್ತು ಈ ಊರು ಮತ್ತು ನಮ್ಮದು ತಾಯಿ ಊರಲ್ಲಿರ್ತಕ್ಕಂಥ ಸಿಂಪಲ್ ಸಿಂಗನೂರು ತಾಲೂಕಲ್ಲಿ ಬರ್ತಕ್ಕಂಥದ್ದು. ಇಲ್ಲಿಂದ ಅಲ್ಲಿಗೆ ಮ್ಯಾಕ್ಸಿಮಮ್ 15 ಕಿಲೋಮೀಟ್ರು ಬರುತ್ತೆ. ಇಲ್ಲಿ ಮತ್ತು ಅಲ್ಲಿ ನಮ್ಮದು ಸ್ಕೂಲಿಂಗ್ ಅಂದರೆ 5th ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಅಭ್ಯಾಸ ಮಾಡಿ, ನಂತರದಲ್ಲಿ ನಮ್ಮ ತಂದೆಯವರು ಟೀಚರ್ ಪ್ರಕಾರ ಜವಾಹರ್ ನವೋದಯ ವಿದ್ಯಾಲಯ ಊರಲ್ಲಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ, ನಂತರದಲ್ಲಿ PUC ಆದಮೇಲೆ ಡಿಗ್ರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ಕಾಲೇಜಲ್ಲಿ ನಾನು ಅಭ್ಯಾಸ ಮಾಡಿರ್ತಕ್ಕಂಥದ್ದು. ಸರ್, ತಾವು PUC ಓದ್ಬೇಕಾದ್ರೆ, ಡಿಗ್ರಿ ಓದ್ಬೇಕಾದ್ರೆ ಯಾರಾದರೂ ತಮ್ಮ ಪೊಲೀಸ್ ಆಫೀಸರ್ ಸ್ಫೂರ್ತಿ ಇದ್ದರು ಪೊಲೀಸ್ ಆಗಬೇಕಂತಕ್ಕಂಥ? ನಮ್ಮ ತಂದೆಯವರೇ ಸ್ಫೂರ್ತಿ ಇದ್ದರು. ಸೊ ಅವರು 10th ವರೆಗೆ ಓದಿದ್ರು ಕೂಡ ಒಳ್ಳೆಯಲ್ಲಿ ಇದ್ದು, ರಾಯಚೂರು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇದ್ದರೂ ಕೂಡ ಅವರು 10th ವರೆಗೆ ಅಭ್ಯಾಸ ಮಾಡಿದ್ರು. ಮತ್ತು ಅವ್ರದ್ದು ಒಂದು ಕನಸು ಇತ್ತು. ಸೊ ನಮ್ಮ ಮಗ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಥವಾ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು ಅನ್ನೋದು ಅವ್ರದ್ದು. ಮತ್ತು ಆ ನಿಟ್ಟಿನಲ್ಲಿ ನಮಗೆ ರಜೆ ಟೈಮ್ ಬಂದಾಗೆಲ್ಲ ಕೂಡ ಪದೇ ಅವರು ಹೇಳ್ತಾ ಇದ್ದರು. ಮತ್ತು ಅವ್ರದ್ದೇ ಆದ ದಾಖಲೆಯಲ್ಲಿ ಕೂಡ ನಮ್ಮ ಒಂದು ಪರೀಕ್ಷೆ ಕೂಡ ಮಾಡ್ತಾಯಿದ್ರು. ರಾತ್ರಿ ಮಲಗುವ ಸಮಯದಲ್ಲಿ, ಊಟದ ಸಮಯದಲ್ಲೆಲ್ಲ. ಯಾಕಂದ್ರೆ ಇಂಥ ಪುಟ್ಟ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿ ಇವತ್ತು ರಾಜ್ಯದಲ್ಲಿ ದೊಡ್ಡ ಇವತ್ತು ಹೆಸರು ಮಾಡಿರಿ, ಅದು ಇವತ್ತು ನಮ್ಮ ಭಾಳ ಕುಡಿಮೆ ಸರ್. ಅದೇ ರೀತಿಯಾಗಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆ ಆಗಿರ್ಬೋದು ಮತ್ತು ನಮ್ಮ ಮಸ್ಕಿ ತಾಲೂಕು ಆಗಿರ್ಬೋದು, ಇಲ್ಲೇ ಒಂದು ಯೂತ್ಸಿಗೆ ಮತ್ತು ಒಂದು ಸ್ಪರ್ಧಾರ್ಥಿಗಳಿಗೆ ಏನು ಹೇಳ್ತಾ ಇಷ್ಟಪಡ್ತೀವಿ ಸರ್? ನೋಡಿ, ಮುಂಚೆ ಈಗ ನಮ್ಮದು ನಾನು ಮತ್ತು ದೇವದುರ್ಗ ತಾಲೂಕಲ್ಲಿ ಜಯಪ್ರಕಾಶ್ ಅಂತಿದ್ದಾರೆ. ಸೊ ಇಂಡಿಪೆಂಡೆನ್ಸ್ ಆದಮೇಲೆ ನಾವಿಬ್ಬರು ಫಸ್ಟು IPS ಆಫೀಸರ್ ರಾಯಚೂರು ಜಿಲ್ಲೆಗೆ. ನಮ್ಮದು ಈ ಇಲ್ಲಿರ್ತಕ್ಕಂಥ ಇವತ್ತೊಂದು ಯುವಕರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಠಿಣ ಪರಿಶ್ರಮ ಬೇಕು. ಮನುಷ್ಯನಿಗೆ ಅಸಾಧ್ಯವಾದಂಥದ್ದು ಯಾವುದೂ ಕೂಡ ಇಲ್ಲ. ನಾವು ಡಿಟರ್ಮಿನೇಷನ್ ಮಾಡಬೇಕು. ನಾವು ಏನು ಅಂತಂತೀವಿ 100% ಅದನ್ನು ಹಾಕ್ತೀವಿ. ನಮ್ಮ ಮನಸ್ಸಲ್ಲಿ ಬರಬೇಕು. ನಾನು ಅಧಿಕಾರಿ ಆಗಬೇಕು, ಉದ್ಯಮಿ ಆಗಬೇಕು, ಒಳ್ಳೆ ಅಗ್ರಿಕಲ್ಚರ್ ಮಾಡಬೇಕು, ಯಾವುದೂ ಕೂಡ ಕನಿಷ್ಠ ಅಲ್ಲ. ಬಟ್ ನಾನು ಏನು ಕೆಲಸ ಮಾಡ್ತೀನಿ ಅದೊಂದು ನಂಬಿಕೆ ಆಗಬೇಕು. ಮತ್ತು ಕಠಿಣ ಪರಿಶ್ರಮ ಇತ್ತಂತಂದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡೋದಕ್ಕೆ. ಮತ್ತು ಎಂಥ ಹಳ್ಳಿ ವಾತಾವರಣ ಇರಲಿ, ತಂದೆ ತಾಯಿ ಅನಕ್ಷರಸ್ಥರಿರಲಿ, ಏನೇ ಇರಲಿ, ಅವರಿಗೆ ಜ್ಞಾನ ಕಡಿಮೆ ಇರ್ಬೋದು. ಬಟ್ ಶ್ರಮ ವಹಿಸಿದ್ರೆ ಏನು ಮಾಡ್ಬೇಕು ಅನ್ನೋದನ್ನು ನಮ್ಮ ಹಿರಿಯವರು ಹೇಳ್ಕೊಡ್ತಾರೆ. ಮತ್ತು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಆ ನಿಟ್ಟಿನಲ್ಲಿ ಯುವಕರು ಕಠಿಣ ಪರಿಶ್ರಮ ಮಾಡಬೇಕು. ಸರ್, ಒಳ್ಳೆಯ ಕೆಲಸ. ತಾವು ಏನಪ್ಪ ಅಂದರೆ ಇತ್ತೀಚೆಗೆ ತಾವು ಬಾಗಲಕೋಟೆ SP ಆಗಿದ್ರಿ. ಬಾಗಲಕೋಟೆ ಸುಮಾರು 2 ವರ್ಷ ತಾವು ಅತ್ಯುತ್ತಮ ಸೇವೆ ಸಲ್ಲಿಸಿದ್ರಿ. ನಂತರ ಮತ್ತೆ ತಾವು ಬೆಂಗಳೂರು ಟ್ರಾನ್ಸ್ಫರ್ ಆದ್ರಿ. ಆದರೆ ಇತ್ತೀಚೆಗೆ ಒಂದು ಘಟನೆಯಿಂದ ಸ್ವತಃ ಗೃಹ ಇಲಾಖೆ ಆಗಿರ್ಬೋದು ಮತ್ತು ರಾಜ್ಯದ ಒಂದು ಆಡಳಿತ ಆಗಿರ್ಬೋದು ತಮ್ಮನ್ನು ಮತ್ತೆ ಪುನಃ ಕರೆಸ್ಕೊಂಡ್ರಿ ಸರ್. ಈ ಒಂದು ತೃಪ್ತಿ ತಮಗಿದೆಯಾ ಸರ್? ಎಲ್ಲಿ ಉತ್ತಮವಾಗಿ ಕೆಲಸ ಮಾಡಿರ್ತೀವಿ, ನಮಗೆ ಸರ್ಕಾರ ಅವಕಾಶ ಕೊಟ್ಟಿತ್ತು ಒಳ್ಳೆಯ ಕೆಲಸ ಮಾಡೋದಕ್ಕೆ. ಮತ್ತು ಗೃಹ ಇಲಾಖೆ ನಮ್ಮದು ಹಿರಿಯ ಅಧಿಕಾರಿಗಳು ಕೂಡ ನಮಗೆ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ 2 ವರ್ಷ ಮಾಡಿಕೊಟ್ಟಿದ್ರು. 2 ವರ್ಷ ಆದಮೇಲೆ ಅವರು ಮತ್ತೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ನಮಗೂ ಕೂಡ ಒಳ್ಳೆಯ ರೀತಿಯಾಗಿ ಒಂದು ಬೇರೆ ಕೆಲಸ
ಕೆಲಸ ನೀಡಿ ಕೊಟ್ಟಿದ್ದಾರೆ. ಕೆಲವು ಪೊಲೀಸ್ ಇಲಾಖೆ ನಮ್ಗೆ ಎಂಟೈರ್ ಒಂದೇ ಫ್ಯಾಮಿಲಿ ಇದೆ. ಎಲ್ಲಿ ಘಟನೆ ಏನಾದರೂ ಕೂಡ ನಾವು 24 ತಾಸು ಇಡೀ ಭಾರತದಲ್ಲಿ ಎಲ್ಲಿ ಕೆಲಸ ಮಾಡೋಕ್ಕೂ ಕೂಡ ನಾವು ಸಜ್ಜಾಗಿ ಆ ಥರ ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಎಡಿಷನಲ್ ಆಗಿ ಏನಾದರೂ ಸಣ್ಣ ಪುಟ್ಟ ನಾವು ಹಿಂದೆ ಮಾಡಿರ್ತಕ್ಕಂಥದ್ದು ನಮ್ಮದು ಮುಖ ಪರಿಚಯ ಇರುತ್ತೆ, ಪರ್ಸನಲ್ ರಿಲೇಷನು ಚೆನ್ನಾಗಿರುತ್ತೆ. ಇವ್ರು ಹೋದ್ರೆ ಸ್ವಲ್ಪ ಅನುಕೂಲ ಆಗ್ಬೋದು. ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಇಮಿಡಿಯೇಟಾಗಿ ಯಾವುದು ನಾಗರಿಕರಿಗೆ ತೊಂದರೆ ಆಗೋ ರೀತಿಯನ್ನು ನಿಭಾಯಿಸ್ಬೋದು ಎಂಬ ದೃಷ್ಟಿಯಿಂದ ನಮಗೆ ಪರಿಸ್ಥಿತಿ. ಸೊ ಅದೇ ಕೂಡ ನಾವು ಎಂಟೈರ್ ಟೀಮ್, ನಾನು ಒಬ್ಬನೇ ಅಲ್ಲ, ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು ನಮ್ದು ಎಂಟೈರ್ ಪೊಲೀಸ್ ಇಲಾಖೆ ಏನಿರುತ್ತೆ ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂತ ನಾನು ಒಬ್ಬನೇ ಮಾಡೋದ್ರಿಂದ ಅಂತಂದರೆ ಎಂಟೈರ್ ನಮ್ಮದು ಪೊಲೀಸು ಒಂದು ಟೀಮ್ ಆಗಿ ಕೆಲಸ ಮಾಡ್ತೀವಿ. ಎಲ್ಲರೂ ಅದರಿಂದ ಎಲ್ಲರಿಗೂ ಸಾರ್ವಜನಿಕರಿಗೂ ಕೂಡ ಒಳ್ಳೆಯದು ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಸರ್ ಆ ಟೈಮ್ ಸರ್ ತಾವು ಬರ್ತಾರಂದ್ರೆ ಇಡೀ ಬಾಗಲಕೋಟೆ ಜನತೆ ಭಾಳ ಖುಷಿ ಪಟ್ಟರು ಸರ್. ಇದರ ಅರ್ಥ ಏನಪ್ಪ ಅಂದರೆ ವ್ಯಕ್ತಿ ಶಾಶ್ವತವಲ್ಲ, ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸಗಳ ಶಾಶ್ವತನ ತಾವು ಸಾಗಿಸ್ತಾ ಇರುತ್ತೆ ನಿಜವಾಗ್ಲೂ. ನಮಗೆ ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳಿರ್ಬೋದು, ಮತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಹಿರಿಯ ಸಚಿವರಿರ್ಬೋದು, ಶಾಸಕರಿರ್ಬೋದು, ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ನಮಗೆ ಭಾಳ ಸಹಕಾರ ನೀಡಿದರು. ಸೊ ಅವ್ರ ಸಹಕಾರದಿಂದ ಒಂದು ಒಳ್ಳೆ 2-3 ಒಳ್ಳೆ ಕೆಲಸ ಮಾಡೋದಕ್ಕೆ ನಮಗೆ ಸಾಧ್ಯತೆ ಆಗಿತ್ತು. ಸೊ ಅದರಿಂದ ಜನರಿಗೂ ಕೂಡ ಅನುಕೂಲ ಆಗಿರೋದ್ರಿಂದ ಸ್ವಾಭಾವಿಕವಾಗಿ ಎಲ್ಲಿ ಒಳ್ಳೆ ಕೆಲಸ ಮಾಡಿರ್ತೀವಿ ಜನರು ಅದನ್ನು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಇದೆ. ಮೇಲಿನ ಮೇಲೆ ಯುವ ಪೀಳಿಗೆ ಇತ್ತೀಚೆಗೆ ಕೆಲವೊಂದು ಅಪರಾಧಗಳಿಗೆ ಭಾಳಷ್ಟು ಒತ್ತು ಕೊಡ್ತಾರೆ ಸರ್. ಯಾಕೆ ಬಟ್ ಪೊಲೀಸ್ ಇಲಾಖೆ ಭಯ ಇಲ್ದಂಗೆ ಹೆಚ್ಚಿರೋದು. ಅದೇ ರೀತಿಯಾಗಿ ಕೆಲವು ಘಟನೆಗಳಾಗ್ತವೆ ಸರ್. ಯಾಕಂದ್ರೆ ನಮ್ಮ ಒಂದು ಯೂತ್ಸ್ಗೆ ಈ ಒಂದು ಭಯ ಹೋಗ್ಬೇಕಂದ್ರೆ ತಾವು ಪೊಲೀಸ್ ಇಲಾಖೆ ಇತ್ತೀಚೆಗೆ ಒಂದು ಜನಸ್ನೇಹಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಡ್ತಾರೆ ಸರ್. ಇಷ್ಟೆಲ್ಲ ಪೊಲೀಸರು ಮತ್ತು ಜನರು ಒಂದು ಒಳ್ಳೆಯ ಸ್ನೇಹ ಇರಬೇಕಂತಕ್ಕಂಥ ಕಾರ್ಯಕ್ರಮ ಸರ್ಕಾರ ಕೊಟ್ಟರು ಕೂಡ, ಆದರೆ ಎಲ್ಲೋ ಒಂದು ಕಡೆ ನಮ್ಮ ಯೂತ್ಸ್ ಇವತ್ತು ಕೆಟ್ಟ ಒಂದು ಚಟಗಳಿಗೆ ಬಲಿಯಾಗೋದಾಗಿರ್ಬೋದು, ಇವತ್ತು ಯಾವುದೋ ಒಂದು ಅಕ್ರಮ ಸಂಬಂಧ ಬಲಿಯಾಗಿರ್ಬೋದು. ಇದು ತಾವು ಏನು ಸಂದೇಶ ಕೊಡ್ತಾರೆ ಸರ್? ನಮ್ಮದು ಪೇರೆಂಟಿಂಗ್ ಮನೆಯಲ್ಲಿ ಏನು ಕಲಿತಿರ್ತೀವೋ ಅದನ್ನು ನಮ್ಮದು ಚೆನ್ನಾಗಿ ಕಲಿಸ್ತಕ್ಕಂಥದ್ದು, ಅಲ್ಲೇ ಮೌಲ್ಯಗಳನ್ನು ಕಲಿಸಿ ಸಾಮಾಜಿಕವಾಗಿರ್ತಕ್ಕಂಥ ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸಿ ಇರ್ತಕ್ಕಂಥದ್ದು ಇರ್ಬೋದು. ಸೊ ಅವ್ರದ್ದು ನಾವು ಹೆಂಗೆ ಬೆಳವಣಿಗೆ ಆಗಿರುತ್ತೆ, ಮತ್ತು ದಿಢೀರ್ ಶ್ರೀಮಂತ ಆಗ್ಬೇಕಂಬುದು ಏನೋ ನಾವು ಕನಸು ಕಾಣಿಸ್ತು ಆ ದೃಷ್ಟಿಯಿಂದ ಸ್ವಲ್ಪ ಒಂದು ಕೆಟ್ಟಕ್ಕೆ ಮತ್ತು ಏನೋ ಕೆಟ್ಟವ್ರದ್ದು ಸಹವಾಸ ಮಾಡೋದ್ರಿಂದ ಸೊ ಬೇಗ ನಾವು ಕಲಿಯೋದಕ್ಕೆ ಮತ್ತು ಅದ್ರ ಜೊತೆ ಆಕರ್ಷಣೆ ಆಗೋದಕ್ಕೆ ನೋಡ್ತಾರೆ. ಸೊ ಅದನ್ನೆಲ್ಲ ಬಿಟ್ಟು ನಾವು ಒಳ್ಳೆಯ ಕೆಲಸ ಮಾಡಬೇಕು. ನಮ್ದು ಏನು ದುಡಿಮೆದು ವಯಸ್ಸಿರುತ್ತೆ 20 ರಿಂದ 40 ವರ್ಷ ಒಳಗಡೆ ಏನಿರುತ್ತೆ ಅದನ್ನು ಸದುಪಯೋಗ ಪಡ್ಕೋಬೇಕು. ಸೊ ಅದರಲ್ಲಿ ಏನಾದರೂ ಕೆಟ್ಟೋದಂದ್ರೆ ಜೀವನ ಕುರಿತು ಅವ್ರು ಕೆಟ್ಟೋದಂತಾರೆ. ಅದು ಇರ್ತಕ್ಕಂಥದ್ದು ಒಳ್ಳೆಯ ಸಮಯನ ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೆಯ ನಾಗರಿಕರಾಗೋದಕ್ಕೆ ಸಾಧ್ಯತೆ ಇದೆ. ಮತ್ತು ಹಲವಾರು ಸರ್ಕಾರದಿಂದ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯುವಕರಿಗೆ ಮಾಡೋದಕ್ಕೆ ಒಳ್ಳೊಳ್ಳೆ ಪ್ರೋಗ್ರಾಮನ್ನು ಪಟ್ಟಿದ್ದಾರೆ. ಸೊ ಅವ್ರು ತಿಳ್ಕೊಬೇಕು ಅದ್ರ ಬಗ್ಗೆ ಕೇಂದ್ರದ್ದು ಏನಿದೆ, ರಾಜ್ಯದ್ದೇನಿದೆ, ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ಸು ಕೊಡ್ತಾರೆ. ನಾನು ಏನು ಮಾಡ್ಬೋದು ಅಂತ ತಿಳ್ಕೊಂಡ್ರೆ 100% ಒಳ್ಳೆಯ ರೀತಿ ಬರೋಕ್ಕಾಗ್ತದೆ. ಮುಖ್ಯವಾಗಿ ಏನಂದ್ರೆ ಮನಸ್ಸು ಬೇಕು. ನಾನು ಒಳ್ಳೆಯನಾಗಬೇಕು, ನಾನು ಏನಾದರೂ ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಅವನ ಮನಸ್ಸಿಗೆ ನಾನು ಹೇಳಿದ್ರು ತಾವು ಹೇಳಿದ್ರು ಕೂಡ ಸ್ವಂತ ಆಸಕ್ತಿ ಇತ್ತಂದ್ರೆ 100% ಯಾರಾದರೂ ಕೂಡ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯತೆ ಇದೆ. ಅಂದರೆ ಸರ್ ಒಟ್ಟು ಮನೆಯಲ್ಲಿ ಮೊದಲು ಉತ್ತಮ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಬೇಯಿಸಿರೋದು. ಯಾಕಂದರೆ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂದರೆ ಎಲ್ಲವನ್ನು ಇವತ್ತು ಮಾಚಿ ಬರೀ ಕೇವಲ ಮೊಬೈಲ್ ದಾಸ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಇಂಥವ್ರು ನಾವು ಅಡಾಪ್ಟ್ ಆಗಿ ಇವತ್ತು ನಮ್ಮ ಮಕ್ಕಳನ್ನ ಏನು ಮಾಡಬೇಕು ಅಂದರೆ ತಂದೆ ಒಂದು ಕಡೆ, ಮಕ್ಕಳೊಂದು ಕಡೆ, ಹೀಗಾಗಿ ಮಕ್ಕಳಿಗೆ ಒಂದು ತಂದೆಯ ಒಂದು ಗೌರವ ಗೊತ್ತಿಲ್ಲ. ಈ ವರ್ಷ ಸರ್ಕಾರ ಕೂಡ ಒಳ್ಳೆ ಆ್ಯಕ್ಟನ್ನು ಕೂಡ ತಂದಿದೆ. 16 ವರ್ಷದಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೊಬೈಲ್ ಉಪಯೋಗ ಮಾಡೋದು ಬೇಡ ಎಂಬುದರಿಂದ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ. ಸೊ ಅದನ್ನು ಜನರು ತಿಳ್ಕೋಬೇಕು. ಸರ್ಕಾರ ಎಲ್ಲನೂ ಪ್ರತಿಯೊಂದು ಬಂದು ನೀವು ಮಾಡಿ ಅಂತ ಹೇಳಲ್ಲ. ಏನು ಸರ್ಕಾರ ಮಾಡುತ್ತೆ ಎಂಬುದನ್ನು ತಂದೆ ತಾಯಿಗಳು ಇರ್ತಕ್ಕಂಥವ್ರು, ಪಾಲಕರು, ನಾವು ರಾಜ್ಯದ ನಾಗರಿಕರಾಗಿ ತಿಳ್ಕೊಂಡಂತಂದ್ರೆ ಎಲ್ಲರಿಗೂ ಜೀವನ ಸುಖವಾಗಿರುತ್ತೆ. ಕುಟುಂಬ ಮತ್ತು ನಿಮ್ಮದೇ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಸಮಯ ಮತ್ತು ಅವಕಾಶ ಏನಾದ್ರು ಯಾಕೆ ಬಿಡುವ ಭಾಳ ಕಡಿಮೆ ಸರ್, ಆ ಥರ ಏನಾದರೂ ಸಮಸ್ಯೆ? ಇಲ್ಲ, ನಮಗೆ ಏನು ತೊಂದರೆ ಆಗಿಲ್ಲ. ಮತ್ತು ಪೊಲೀಸ್ ಇಲಾಖೆ ಅಂದಮೇಲೆ ಸ್ವಲ್ಪ ರಜೆ ಇರ್ತಕ್ಕಂಥದ್ದು ಮತ್ತು ಜಿಲ್ಲಾ ಎಡ್ ಮಾಡಬೇಕಾದ್ರೆ ಒತ್ತಡಗಳು ಇರ್ತಾವೆ. ಬಟ್ ಎಲ್ಲದನ್ನು ಕೂಡ ಹೇಗೆ ನಿವಾರಣೆ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ರೀತಿಯಿಂದ ಏನು ಕೆಲಸ ಮಾಡಬೇಕು ಎಂಬುದು ನಮಗೆ ಹಿರಿಯ ಅಧಿಕಾರಿಗಳು ಮತ್ತು ಟ್ರೈನಿಂಗಲ್ಲಿ ಎಲ್ಲದನ್ನು ಕೂಡ ನಮಗೆ ಹೇಳಿಕೊಟ್ಟಿರ್ತಾರೆ. ಸೊ ಅದರಿಂದ ಸ್ವಲ್ಪ ರಜೆದು ಸಮಸ್ಯೆ ಕಷ್ಟ ಆಗ್ತಿರ್ಬೋದು. ಬಟ್ ನಮಗೆ ಇಲ್ಲಿ ಹತ್ರ ಊರದಲ್ಲಿರೋದ್ರಿಂದ ಬಂದು ಹೋಗೋದಕ್ಕೆ ಯಾವುದೂ ಕೂಡ ಏನು ಆ ಥರದ ಮೇಜರ್ ಸಮಸ್ಯೆ ಅಂತ ನನಗೆ ಅನಿಸಿಲ್ಲ. ಈ ಭಾಗದಲ್ಲಿ ಸರ್ ನಮ್ಮದು ಒಂದು ಆಸೆ ಸರ್, ಪಾರ್ಟಿ ಲೆವೆಲ್ದು ಆಸೆ ಆಗಿರ್ಬೋದು, ಇಲ್ಲಿ ಒಂದು ಯೂತ್ಸ್ ಆಗಿರ್ಬೋದು. ಕಳೆದ 2 ವರ್ಷ ಗುಂಡಪ್ಪಣ್ಣವರಿಗೆ ಟಿ ಅಂಪನವ್ರು ಹೇಳಿದ್ರು ಸರ್, ಏನಂದರೆ ಒಟ್ಟು ಎಲ್ಲಿರ್ತಕ್ಕಂಥ IPS ಆಫೀಸರ್ ನೀವಾಗಿರ್ಬೋದು, CPS ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ನಮ್ಮೂರಿರ್ತಕ್ಕಂಥ ಅಧಿಕಾರಿ ಜನಗಳಿಗೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ನಮ್ಮ ಮಾಲಾಪುರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ಬೋದು ಸರ್. ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಯೂತ್ಸಿಗೆ ಬರೀ ಇವತ್ತು BA ಮಾಡಿ, BCom ಮಾಡಿ, PUC ಮಾಡಿ ಸುಮ್ಮನೆ ಖಾಲಿ ಕುಂದಿರೋದು, ಕಾರಣ ಮಾಡೋದು,
ಅಂತ ಒಂದು ಕಾರ್ಯಕ್ರಮ ಮಾಡೋದಂದ್ರೆ ಯೂತ್ಸಿಗೆ ಒಂದು ಇದು ಬರುತ್ತೆ ಸರ್, ಒಂದು ಸ್ಪಿರಿಟ್ ಬರುತ್ತೆ. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಅಂಗಡಿ ಸರ್. 100% ಮಾಡೋಣ. ಏನಂದ್ರೆ ನಾವು ಬಂದಿರೋದ್ರಿಂದ ಕೆಲವು ಅಂಥವ್ರಿಗೆ 100 ಜನ ಇದ್ದಂದ್ರೆ ಏನಿಲ್ಲ 15-20 ಜನ ಇನ್ಸ್ಪೈರ್ ಆಗ್ತಾರೆ. ಸೊ ನಾವು ಕೂಡ ಅವ್ರ ಥರ ಆಗಬೇಕು, ಓದಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು ಅಂಬೋದು ಇರುತ್ತೆ. ಆ ಥರ ಕಾರ್ಯಕ್ರಮ ಮಾಡೋದ್ರಿಂದ ಕೂಡ ಸುತ್ತಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆಗುತ್ತೆ. ಯಾಕಂದ್ರೆ ಸುಮಾರು ಜನಕ್ಕೆ ಗೊತ್ತೇ ನನಗೆ. ಸೊ ನಾನು ಏನು ಥರ ಓದಬೇಕು, ಏನು ಆಯ್ಕೆ ಮಾಡ್ಕೋಬೇಕು, ನಮ್ಮದು ಜೀವನ ಏನು ಬಂದಿರುತ್ತೆ. ನಮ್ಮಲ್ಲಿ ಗ್ರಾಮದಲ್ಲಿ ಕೂಡ ಹಲವಾರು ಜನ ಇದ್ದಾರೆ, ರಾಜಕೀಯದಲ್ಲಿ ಮುಂದೆ ಬರ್ತಕ್ಕಂಥ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಪೊಲೀಸ್ ಇಲಾಖೆಗಳಿದ್ದಾರೆ, ಬೇರೆ ಬೇರೆ ವಿವಿಧ ರಂಗಗಳಲ್ಲಿ ಕೆಲಸ ಮಾಡೋದ್ರಿಂದ ಸೊ ಎಲ್ರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗುತ್ತಂತ ನಾನು ಅನ್ಕೊಂಡಿದ್ದೀನಿ. ಆ ಥರ ಕಾರ್ಯಕ್ರಮ ಮಾಡಿದ್ರಂತಂದ್ರೆ ನಾವು ಬಿಡು ಮಾಡಿಕೊಂಡು ಅಟೆಂಡ್ ಮಾಡಬೇಕು ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಸರ್ ಭಾಳ ಹಿಂದುಳಿದಂತಾರೆ ಸರ್, ನಿಜವಾಗ್ಲೂ ಹಿಂದುಳಿದಿಲ್ಲ ಸರ್. ಆ ಒಂದು ಹಣೆ ಪಟ್ಟವನ್ನು ಅಳಿಸ್ಬೇಕಾಯ್ತು. ಯಾಕಂದ್ರೆ ಇವತ್ತು ಇಂಥ ಜಿಲ್ಲೆಯಲ್ಲಿ ತಾವು ಕೂಡ ದೊಡ್ಡ ಆಫೀಸರ್ ಇದ್ದೀರಿ. ಈ ಮೊನ್ನೆ ತಾನೇ SLC ಇವತ್ತು ಫಲಿತಾಂಶ ಭಾಳ ಹಿಂದಿತ್ತು. ಅದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆ ರಾಯಚೂರು ಜಿಲ್ಲೆಯ ಮಾನಿ ಪಟ್ಟಣ ಒಬ್ಬ ವಿದ್ಯಾರ್ಥಿ ಇಡೀ ಟಾಪ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಬಂದ. ಹೀಗಾಗಿ SLC ಮತ್ತು PUC ಹುಡುಗರಿಗೆ ಚಿಕ್ಕದಾಗಿರ್ತಕ್ಕಂಥ ಟಿಪ್ಸ್ ಏನು ಕೊಡ್ತೀವಿ ಸರ್? SLC ಮತ್ತು PUC ಇರ್ತಕ್ಕಂಥದ್ದು ಕಠಿಣ ಪರಿಶ್ರಮ ಒಂದೇ ದಾರಿ. ಯಾವುದೂ ಕೂಡ ಜಾಸ್ತಿ ಮಾರ್ಕ್ಸ್ ತಗೋಕ್ಕೆ ಶಾರ್ಟ್ ಕಟ್ ಇಲ್ಲ. ಈಗ ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ಈಗ ಯಾವುದೇ ಒಂದು 10th ಇರಲಿ 12th ಇರಲಿ, ಬರವಣಿಗೆ ಮಾಡ್ತಾ ನೀವು ಓದಿದ್ದನ್ನು ಬರವಣಿಗೆ ಮಾಡ್ತಕ್ಕಂಥದ್ದು ಆಗಬೇಕು. ಮತ್ತು ಪ್ರತಿ ಚಾಪ್ಟರ್ ಮೇಲೆ ನೋಟ್ಸ್ ಮಾಡಬೇಕು, ನಿಮ್ಮದೇ ಆಗಿರ್ತಕ್ಕಂಥದ್ದು ನೋಟ್ಸ್ ಮಾಡಬೇಕು. ಕಳೆದ 10ರಿಂದ 15 ವರ್ಷ ಏನು ಕ್ವಶನ್ ಪೇಪರ್ಸ್ ಇತ್ತು ನಮ್ಮದು ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಅದನ್ನು ತಗೊಳ್ಬೇಕು. ಮಾರ್ಕ್ ಟೆಸ್ಟು ಜಾಸ್ತಿ ಮಾಡ್ತಕ್ಕಂಥದ್ದು ಆಗಬೇಕು. ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ನಂದು ಮನವಿ ಮಾಡ್ತೀನಿ, ಮಕ್ಕಳನ್ನ ಆ ದೃಷ್ಟಿಯಿಂದ ರೆಡಿ ಮಾಡಬೇಕು. ಬರೀ ಮಾರ್ಕ್ಸ್ ಅಲ್ಲ, ಅವರಿಗೆ ಜ್ಞಾನ ಹೋಗೋ ರೀತಿಯಿಂದ ಅವರಿಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದರೆ 100% ಜೀವನದಲ್ಲಿ ಉತ್ತಮವಾದ ವ್ಯಕ್ತಿ ಆಗ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಅವರಿಗೆ ರೆಡಿ ಮಾಡಿಬಿಟ್ಟು ಅವರಿಗೆ ನಮ್ಮ ಮಕ್ಕಳಿಗೆ ಇಲ್ಲಿ ನಾನು ಅಂದ್ಕೊಂಡಾಗ ರಾಯಚೂರು ಜಿಲ್ಲೆಯಲ್ಲಿ ಏನು ಓದಬೇಕು, ಯಾವ ಸಮಯದಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು, ಸೊ ಅದನ್ನು ಏನಾದರೂ ಕಠಿಣ ಬಂತಂದ್ರೆ ಅವ್ರಿಗೆ ಸ್ವಲ್ಪ ಕೀಳರಿಮೆ ಇದೆ. ನಾನು ಪ್ರಶ್ನೆ ಕೇಳಿದ್ರೆ ಬೇರೆ ಏನಾದರೂ ನಗ್ತಾರನೋ ಆ ಕೀಳರಿಮೆ ಹೋಯಿತು. ಮತ್ತು ಮಿನಿಮಮ್ ಎಲ್ಲರೂ 10 ತಾಸು ಹೋದರೆ ನಮ್ಮ ಭಾಗದವರು ಒಂದು 12 ತಾಸುವರೆಗೂ ಕೂಡ ಓದ್ತಕ್ಕಂಥದ್ದು ರೂಢಿ ಮಾಡಿಕೊಂಡ್ರೆ 100% ಆಗಿ ನಾವು ಮನಸ್ಸಲ್ಲಿ ಏನು ಮಾರ್ಕ್ಸ್ ತೆಗಿಬೇಕು ಅನ್ಕೊಂಡಿರ್ತೀನಿ ಅದು ಖಂಡಿತವಾಗಿ ಆಗ್ತಂತ ನನ್ನ ಭಾವನೆ. ಆಮೇಲೆ ಸರ್ ಇವತ್ತು ಪೊಲೀಸ್ ಇಲಾಖೆ ಅಂದರೆ ಭಾಳಷ್ಟು ಒತ್ತಡ ಸರ್. ಅದು ತಾವು ಕೂಡ ಜಿಲ್ಲಾ ಮಟ್ಟದ ದೊಡ್ಡ ಅಧಿಕಾರಿಗಳಿದ್ದೀರಿ. ಇಂಥ ಒಂದು ಒತ್ತಡದಲ್ಲಿ ಆ ಒತ್ತಡ ಮರಿಬೇಕಂದ್ರೆ ತಾವು ಯಾವುದಾದ್ರೂ ಒಂದು ಕ್ರೀಡೆ ಆಗಿರ್ಬೋದು ಅಥವಾ ಇವತ್ತು ನಿಜವಾಗ್ಲೂ ಇವತ್ತು ಗೃಹ ಇಲಾಖೆ ಸೇರ್ಸಿ ಇವತ್ತು ಪೊಲೀಸ್ ಇವತ್ತು ಏನು ಮಾಡಿರಿ, ಯೋಗ ಮಾಡಿರಿ, ಧ್ಯಾನ ಮಾಡ್ರಿ ಅಂತಕ್ಕಂಥದ್ದು ತಾವು ಕೂಡ ಅಂತ ಒಂದು ಏನಾದರೂ ಬಿಡುವು ನೋಡಲು ಏನು ಮಾಡ್ತಾರೆ? ನಮ್ಮದು ಸಿಬ್ಬಂದಿಯವರಿಗೆ, ಅಧಿಕಾರಿಗಳಿಗೆ ಸರ್ಕಾರ ಮಟ್ಟದಲ್ಲಿ ತುಂಬ ಅನುಕೂಲ ಮಾಡ್ತಕ್ಕಂಥದ್ದು ಹಲವಾರು ಕಾರ್ಯಕ್ರಮ ಮಾಡ್ತಾರೆ. ನಮ್ಮದು ವೀಕ್ಲಿ ಪರೇಡ್ ಮಾಡ್ತಾರೆ, ಡೈಲಿ ಇವೆಂಟ್ಸ್ ಏನಾದರೂ ಇರುತ್ತೆ, ಯೋಗ ಕಾರ್ಯಕ್ರಮ ಮಾಡಿಸ್ತಾರೆ. ನಾನು ಆಯ್ಕೆ ಮಾಡ್ಕೊಂಡು ನಾನು ಡೈಲಿ ಟೆನ್ನಿಸನ್ನು ಆಟ ಆಡ್ತೀನಿ. ನೆಚ್ಚಿನ ಟೆನ್ನಿಸ್ ನಮ್ಮದು ಟೆನ್ನಿಸ್ಸು ಆಟ ಆಡ್ತೀನಿ. ಸೊ ಒಂದು ರೀತಿಯಿಂದ ಫಿಟ್ನೆಸ್ ಇಂಪಾರ್ಟೆಂಟ್, ಎಲ್ಲದಕ್ಕೂ ಹೆಲ್ತ್ ಇಂಪಾರ್ಟೆಂಟ್. ಆದ್ದರಿಂದ ವೈಯಕ್ತಿಕವಾಗಿ ನಿಮಗೆ ಬರ್ಬೇಕಲ್ಲ, ನಾನು ಆರೋಗ್ಯ ಆಗಿರ್ಬೇಕಪ್ಪ ಅಂತ ಮನಸ್ಸು ಬರ್ತದ್ರೆ ಏನೂ ಬೇಡ, ಜಸ್ಟ್ ಒಂದು 1/2 hour ವಾಕಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಎಲ್ಲರೂ ಅವ್ರವ್ರ ಆಸಕ್ತಿ ಇರ್ತಕ್ಕಂಥ ಏನಾದರೂ ಒಂದು ಆಯ್ಕೆ ಮಾಡಿಕೊಂಡು ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡೋದಂತಂದ್ರೆ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿದೆ. ಈ ಒಂದು ಓಲ್ಡ್ ಮೆಮೊರಿ ಸರ್. ಏನಪ್ಪ ಅಂದರೆ 2001ರಲ್ಲಿ ಸರ್ ಲಂಪನಗೂಡ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇದೆ ಸರ್. ಆ ಟೈಮಲ್ಲಿ ನಾವು ಹೈಸ್ಕೂಲ್ ವಿದ್ಯಾರ್ಥಿ ಸರ್, ಕಲಿತಿದ್ದೆ ಸರ್. ತಾವು ಅಂತ ಒಂದು ಎಲ್ಲಿ ಟೀಮ್ ಇದೆ ಸರ್. ಆ ಫೈನಲ್ ಬಂದು ಸರ್, ನೀವು ಬಂದು ನಾವು ಬಂದು ಫೈನಲಲ್ಲಿ. ಆ ಟೈಮಲ್ಲಿ ನೀವೇನು ಮಾಡಿದ್ರಿ, ಎಂತೆಂಥ ಗ್ಯಾಚ್ಗೆ ಅಡ್ಡರ್ನಾಗಿದ್ವಿ ಅಂತನಾಗಿದ್ವಿ ನಾವು. ಈ ಮಕ್ಕಳೆಲ್ಲ ಪೂರ್ತಿ ಜೀವದ ಸೋಲಿಸುತ್ತಂತಂದು ಅವತ್ತು ನಿರ್ಲಕ್ಷ್ಯ ಮಾಡಿದೆ ಸರ್. ಆ ಟೈಮಲ್ಲಿ ನಾವೇ ನಿಮ್ಮನ್ನ ಸೋಲಿಸಿ ಗೆಲ್ಲಿಸೋರು. ಆ ಸಂದರ್ಭ ಅಂತ ಏನು ನೆನಪಿದೆ ನಮ್ಗೆ. ಯಾವತ್ತು ಯಾಕಂದ್ರೆ ಸ್ಕೂಲ್ ಚಿಕ್ಕ ಮಕ್ಕಳು ಫೈನಲ್ಸ್ ನಾವು ಈ ಮಲ್ಲಿಕಾರ್ಜುನ ಪಾಟೀಲ್ ನಮ್ದು ಎಲ್ಲರದ್ದು ಇತ್ತು. ನಮ್ದು ಅಂದ್ರೆ ಟೀಮ್ ಭಾಳ ಚೆನ್ನಾಗಿತ್ತು. ಆ ಜನರಲ್ಲಿ ನಮ್ದು ಅತಿಯಾದ ಆತ್ಮವಿಶ್ವಾಸದಿಂದ ಅವತ್ತು ಸೋಲಾಯಿತು. ಕೆಲವು ಮಿಸ್ಟೇಕ್ಸು ಕೂಡ ಮಾಡಿಕೊಂಡು ಭಾಳ ನಿಮ್ಮ ಟೀಚರ್ದು ಕೂಡ ಅವರು ಚೆನ್ನಾಗಿದ್ದಾರೆ. ಶಂಕರ್ ಸರ್ ಅವರು ಇದ್ರು. ಅವ್ರು ನೆನಪಿದೆ ನಮ್ಗೆ. ಅವತ್ತು ಸ್ಕೂಲಲ್ಲಿ ಕೂಡ ನಮ್ಮತ್ತು ವಾತಾವರಣ ಕೂಡ ಚೆನ್ನಾಗಿತ್ತು. ಆಲ್ಮೋಸ್ಟು ಊರವರು ಎಲ್ಲರೂ ಇದ್ದರು. ಮತ್ತು ನಮ್ಮ ಊರಲ್ಲಿ ಕೂಡ ಹೆಣ್ಮಕ್ಳು ಇರ್ತಕ್ಕಂಥವ್ರು ಒಂದು 100% ಇವರು ಕಪ್ಪು ತಗೊಂಡು ಬರ್ತಾರೆ. ಆರತಿ ಮಾಡೋಕ್ಕೂ ಕೂಡ ಅವತ್ತು ರೆಡಿ ಆಗಿರ್ತಕ್ಕಂಥದ್ದು ಇದೆ. ಬಟ್ ಈಗ ಯಾವಾಗ ಕೆಲವೊಂದ್ಸಲ ಅತಿಯಾದ ಆತ್ಮವಿಶ್ವಾಸದಿಂದ ಕೂಡ ಸೋಲಾಗುತ್ತೆ ಅಂಬೋದು ಅವತ್ತು ನಮಗೆ ಅದು ಪಾಠ ಜೀವನದಲ್ಲಿ ಕಂಡಿದೆ ಸರ್. ಇನ್ನೊಂದು ನಮ್ಮ ವೈಯಕ್ತಿಕ ಸರ್, ನ್ಯೂಸ್ ಅನ್ನೋಕ್ಕಿಂತ ಸ್ವಲ್ಪ ತಾವು ಆಗಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಒಂದು ಭಾಗದಲ್ಲಿ ಸರ್ ಒಂದು ಕ್ರೀಡೆಗೆ ಆಗಿರ್ಬೋದು, ಒಂದು ಸಾಮಾಜಿಕ ಇರ್ತಕ್ಕಂಥ ಕಾರ್ಯಕ್ರಮಗಳು ತಮ್ಮದು ಒಂದು ಸಹಕಾರ ಅಥವಾ ಏನಾದರೂ ಒಂದು ಸಲಹೆ ಸೂಚನೆ ಅವಶ್ಯಕವಾಗಿ ಇದೆ ಸರ್? 100% ಬರ್ತಾರೆ. ಈಗ ಅದೇ ಶಿಕ್ಷಕರಾಗಿ ತಾವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ತಾವು ಒಂದು ಈ ಕಾರ್ಯಕ್ರಮ ಮಾಡೋದು ನಮ್ಮ ಮನಸ್ಸಿಗಿದೆ. ನಮ್ಮ ಭಾಗದಲ್ಲಿ ನಮ್ಮ ಹುಡುಗರು ಎಲ್ಲರೂ ಒಳ್ಳೇದು ಆಗಬೇಕು ಅಂಬೋದಿದೆ. ಸೊ ಆ ನಿಟ್ಟಿನಲ್ಲಿ ತಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ನಾವು ಕರೆದಂದ್ರೆ 100% ನಾವು ಕೈ ಜೋಡಿಸ್ತೀವಿ. ಮತ್ತು ಉತ್ತಮವಾಗಿ ನಮ್ಗಿರ್ತಕ್ಕಂಥ ಗ್ರಾಮದಲ್ಲಿ ಹೆಚ್ಚಿನ ಯುವಕರು ಒಳ್ಳೆಯ ನಾಗರಿಕರಾಗೋದಕ್ಕೆ, ಕರ್ನಾಟಕ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಒಳ್ಳೆಯ ನಾಗರಿಕರಾಗೋದಕ್ಕೆ ಏನು ಕಾರ್ಯಕ್ರಮ ರೂಪಿಸ್ತಾರೆ ನಾನು ಸದಾ ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ.
ಮತ್ತು ಅನುಕೂಲ ಆದರೂ ಕೂಡ ನಾನು ಕೂಡ ಅಟೆಂಡ್ ಮಾಡ್ತೀನಿ. ಓಕೆ ಸರ್, ಕೊನೆಯದಾಗಿ ಮತ್ತೆ ಒಂದು ಒಳ್ಳೆಯ ಸಂದೇಶ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸಂದೇಶ ಏನಿಲ್ಲ, ಜೀವನದಲ್ಲಿ ನಾವು ಡಿಸಿಪ್ಲಿನು ಇಂಪಾರ್ಟೆಂಟು. ನಾನು ಎಲ್ಲಿ ಪೊಲೀಸ್ ಆಫೀಸರ್ ಅಂತಲ್ಲ, ಶಿಸ್ತು ಮುಖ್ಯ. ಶಿಸ್ತು ಏನು ಮುಖ್ಯ ಅಂತಂದ್ರೆ ನಾವೇನು ಭಾಳಷ್ಟು ಅದಕ್ಕೇನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆ ಬೇಗ ಹೇಳ್ತಕ್ಕಂಥದ್ದನ್ನು ರೂಢಿ ಮಾಡಬೇಕು. ಸಮಯ ಎಲ್ರಿಗೂ ಕೂಡ ಆ ನಿಟ್ಟಿನಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ನಮ್ಮದು ಸಮಯ ಸಿಗ್ತಕ್ಕಂಥದ್ದನ್ನು ಇಂಥ ಸಮಯಕ್ಕೆ ನಾನು ಕೆಲವೊಂದು ನನ್ನ ವೈಯಕ್ತಿಕವಾಗಿ 1 ಗಂಟೆ ಆಟ ಆಡೋದಕ್ಕೆ, ಫ್ರೆಂಡ್ಸನ್ನು ಮೀಟ್ ಆಗೋದಕ್ಕೆ, ಟಿ ವಿ ನೋಡೋದಕ್ಕೆ ನಾವು ಸಮಯನ ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ, ಪ್ಲ್ಯಾನಿಂಗು ಮಾಡಿಕೊಂಡು ಡಿಸಿಪ್ಲಿನ್ ಇರಬೇಕು ಮತ್ತು ಪ್ಲ್ಯಾನಿಂಗ್ ಮಾಡಿಕೊಂಡು ಅದ್ರ ತಕ್ಕಂಗೆ ಎಫರ್ಟ್ ಇತ್ತಂತಂದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಮತ್ತು ಯಾವ ವೃತ್ತಿ ಮತ್ತು ಯಾವ ಕೆಲಸ ಕೂಡ ಕನಿಷ್ಠ ಅಲ್ಲ. ಅದನ್ನು ನಾವು ಶ್ರಮವಹಿಸಿ ಅದ್ರ ಮೇಲೆ ಪ್ಯಾಷನಿಂದ ಮಾಡಿದ್ವಿ ಅಂತಂದರೆ ಖಂಡಿತವಾಗಿ ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಏನು ಬೇಕು ಆ ಭಗವಂತ 100% ಅವರಿಗೆ ಆಶೀರ್ವಾದ ಮಾಡ್ತಾನೆ ಅಂತ ನಾನು ಹೇಳ್ಬೇಕಿತ್ತು. ಓಕೆ ಸರ್, ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಕೊಟ್ಟು ತಮ್ಮ ಒಂದು ಅನುಭವವನ್ನು ಹಂಚ್ಕೊಂಡಿರ್ತಕ್ಕಂಥ ಮತ್ತೊಮ್ಮೆ ನಮ್ಮ ನ್ಯೂಸ್ ಪರ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.